ತಾಯಿಯಲ್ಲಿ ಎದೆ ಹಾಲಿನ ಕೊರತೆ ತುಂಬ ಜನರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಯಾಕಾಗುತ್ತೆ ಮತ್ತು ಇದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ದಾರಿ ಇದೆಯಾ? ಹೌದು, ಡೆಫಿನೆಟಾಗಿ ಅದನ್ನು ಇಂಪ್ರೂವ್ ಮಾಡ್ಕೋಬೋದು. ಮೊದಲನೇದಾಗಿ ತಾಯಿ ಮತ್ತು ಮಗುವಿನ ಬಾಂಧವ್ಯ ಆ ಟೈಮಲ್ಲಿ ಹೇಗಿರುತ್ತಲ್ಲ, ಅದು ಎದೆ ಹಾಲಿನ ಎಷ್ಟು ಬರುತ್ತೆ ಅನ್ನೋದಕ್ಕೆ ಸ್ಟಾರ್ಟ್ ಆಗೋದು ಅಲ್ಲಿಂದ. ಸೊ ತಾಯಿಯ ಮೇಲೆ ಹೆರಿಗೆ ಆದಮೇಲೆ ಯಾವುದೇ ರೀತಿ ಒತ್ತಡವನ್ನು ಹಾಕಬಾರ್ದು. ಮುಖ್ಯವಾಗಿ ಕುಟುಂಬದವರಾಗಲಿ, ಫ್ಯಾಮಿಲಿದವರಾಗಲಿ, ನೀನು ಹೆಣ್ಣು ಹೆತ್ತಿದೆಯಾ ಅಥವಾ ನಮಗೆ ಇದೇ ಮಗು ಬೇಕಾಗಿತ್ತು, ಹೀಗೆ ಬೇಕಾಗಿತ್ತು, ನಮಗೆ ನಾರ್ಮಲ್ ಡೆಲಿವರಿ ಬೇಕಾಗಿತ್ತು, ನಿಂದು ಸಿಸೇರಿಯನ್ ಆಗಿದೆ. ಸೊ ಇದು ಅವಳಿಗೆ ಅಯ್ಯೋ ನಾ ಹೆರಿಗೆ ಮಾಡ್ಕೊಂಡಿದ್ದೆ ತಪ್ಪಾಯ್ತಾ ಅನ್ನೋ ಭಾವನೆ ಬೆಳೀತು ಅಂತಂದರೆ ಮಗುವಿಂದ ಅವಳು ಸ್ವಲ್ಪ ಡಿಟ್ಯಾಚ್ ಆಗ್ತಾಳೆ. ಸೊ ಆ ಟೈಮಲ್ಲಿ ಬರೋದಿಲ್ಲ. ಎರಡನೇದು, ಇನ್ನೂ ಎಷ್ಟು ಜನ ಏನು ಅಂದ್ಕೊಳ್ತಾರೆ, ಮೊದಲ ಹಾಲೇನು ಬರುತ್ತೆ ತಾಯಿದು ಅದು ಅಶುದ್ಧ, ಅದು ಕೆಟ್ಟದ್ದು ಅಂತ ಹೇಳಿ ಆ ಹಾಲನ್ನು ಕುಡಿಸ್ಲಿಕ್ಕೆ ಬಿಡೋದಿಲ್ಲ. ಸೊ ಫಸ್ಟಿಗೆ ಮಗುವಿಗೆ ಹಾಲು ಕುಡಿಸ್ಲಿಲ್ಲ ಅಂತಂತಂದರೆ ಮಿಲ್ಕ್ ಪ್ರೊಸೆಸಿಂಗ್ ಹೇಗಿದೆ, ದ ಮೋರ್ ಬೇಬಿ ಸಕ್ಸ್ ದ ಮೋರ್ ಮಿಲ್ಕ್ ಇಸ್ ಪ್ರೊಡ್ಯೂಸ್ಡ್. ಸೊ ಮಗು ಹಾಲನ್ನು ಕುಡಿದಷ್ಟು ಅಷ್ಟು ಜಾಸ್ತಿ ಬರುತ್ತೆ. ಮತ್ತು ಎಷ್ಟು ಬೇಗ ಮಗುವಿಗೆ ತಾಯಿ ಹಾಲು ಸಿಗುತ್ತೋ ಅಷ್ಟು ಬೇಗ ತಾಯಿಯ ಬ್ರೈನ್ ಮತ್ತು ನರಸಂಸ್ಥೆ ಹಾಲಿನ ಸ್ಟಿಮ್ಯುಲೇಷನ್ ಅನ್ನ ಜಾಸ್ತಿ ಮಾಡುತ್ತೆ. ಸೊ ಇಮಿಡಿಯೇಟ್ ಆಗಿ ಮಗುನ ಲ್ಯಾಚ್ ಮಾಡಬೇಕು. ಮತ್ತು ಮುಖ್ಯವಾಗಿ ಅವಳ ಆಹಾರ ಮತ್ತು ಆಹಾರ, ಅವಳು ತಾಯಿ ತಿನ್ನುವಂತಹ ಫುಡ್ ಏನಿರುತ್ತೆ ಅದು ಗ್ಯಾಲಕ್ಟೋಜನ್ ಇರುವಂಥದ್ದು, ಅಂದರೆ ಹಾಲನ್ನು ಪ್ರೊಡ್ಯೂಸ್ ಮಾಡೋ ಅಂಥದ್ದು ಇರಬೇಕು. ಆ್ಯಂಡ್ ಇನ್ನೊಂದು ಬಹಳ ಮುಖ್ಯವಾದ ಅಂಶ, ನಮ್ಮ ದೇಶದಲ್ಲಿ ಏನು ಮಾಡ್ತಾರೆ, ನೀರು ಕುಡಿಲಿಕ್ಕೆ ಬಿಡೋದಿಲ್ಲ ತಾಯಿಗೆ. ಹೆರಿಗೆ ಆದ್ಮೇಲೆ ನೀರು ಜಾಸ್ತಿ ಕುಡಿಲಿಕ್ಕೆ ಬಿಡೋದಿಲ್ಲ. ನೀರು ಕುಡಿದ್ರೆ ಹಾಲು ತೆಳು ಆಗುತ್ತೆ ಅನ್ನೋದು. ಇದು ಹಾಲು ತೆಳು ಆಗಲ್ಲ, ಬಟ್ ಹಾಲು ಆಗೋದೇ ಇಲ್ಲ ನೀರು ಕುಡಿದೇ ಇದ್ರೆ. ನೀರು ತುಂಬ ಎಸೆನ್ಷಿಯಲ್. ಸೊ ಬಾಣಂತಿಗೆ ಡಾಕ್ಟರ್ ಅಡ್ವೈಸ್ ಕೇಳಿ ನೀರು ಕೊಡಿ. ದಿನಕ್ಕೆ ಕನಿಷ್ಠ 2.5-3 ಲೀಟರ್ ನೀರು ಕುಡಿಲೇಬೇಕು ಅವಳು. ಇದನ್ನಷ್ಟೇ ಇಂಪ್ರೂವ್ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ಮಿಲ್ಕ್ ಸಫಿಷಿಯೆಂಟ್ ಆಗಿ ಬರುತ್ತೆ.